ಕರ್ನಾಟಕದ ವೀಕ್ಷಕರಿಗೆ ನಮಸ್ಕಾರ. LBP ನ್ಯೂಸ್ ಚಾನಲ್ಗೆ ಸ್ವಾಗತ. ನಿಮಗೊಂದು ಸುದ್ದಿ ಹೊತ್ತಂದಿದ್ದೀವಿ ನೋಡಿ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಹಗಲು ಹೊತ್ತಿನಲ್ಲೇ ನಡೀತಿದೆ. ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರಬಹುದೇ? ಮಾಹಿತಿ ಕೊಟ್ಟರೂ ಕೂಡ ಅವರಿಗೆ ಆ ಮರಳನ್ನು ವಶಪಡಿಸಿಕೊಳ್ಳಲು ಆಗುತ್ತಿಲ್ಲ. ಯಾಕೆ? ಕಾರಣ ಏನು? ಟಾಸ್ಕ್ ಫೋರ್ಸ್ ಸಮಿತಿ ಏನು ಮಾಡ್ತಿದೆ? ದಾವಣಗೆರೆಯ ಜಿಲ್ಲೆಯ ಅಧಿಕಾರಿಗಳು ಮೌನವಿರಲು ಕಾರಣವೇನು? ಇದರ ಹಿಂದಿರುವ ರಹಸ್ಯವೇನು? ತುಂಗಭದ್ರಾ ಮೇಲ್ದಂಡೆ ಇದು. ಸೇತುವೆ ಮೇಲೆ ನಿಂತರೆ ನೇರವಾಗಿ ಇದು ಅಕ್ರಮವಾಗಿ ನಡೀತಿರೋಂಥ ಮರಳು ಗಣಿಗಾರಿಕೆ ಸರ್ಕಾರಕ್ಕೆ ನಷ್ಟವನ್ನು ಉಂಟು ಮಾಡಿ ತಮ್ಮ ಲಾಭಕ್ಕಾಗಿ ಕದೀಮರು ಮಾಡುತ್ತಿರುವ ಅಕ್ರಮ ಮರಳು ದಂಧೆ ಇದು. ಇದನ್ನು ತಡೆಯಲು ವಿಫಲವಾಗಿರಬಹುದೇ? ಇದು ಸಾರ್ವಜನಿಕರ ಪ್ರಶ್ನೆ. ಇಲ್ಲಿ ಗುಂಡಿಗಳನ್ನು ತೆಗಿತಾರೆ, ಸಾರ್ವಜನಿಕರು ತುಂಬಾ ಭಯದಲ್ಲಿ ಓಡಾಡ್ತಿದ್ದಾರೆ. ಹರಿಹರದ ಸ್ಮಶಾನ ರೋಡಿನಲ್ಲಿ ಬಂದರೆ ಸೀದಾ ಈ ಜಾಗಕ್ಕೆ ಬರ್ಬೋದು. ಸ್ಮಶಾನದ ರೋಡ್ ಪಕ್ಕದಲ್ಲಿ ಇರುವಂಥ ಇದು ಅವರ ಸ್ವಂತ ಜಮೀನಿನಲ್ಲಿ ಮಾಡಿರುವಂಥ ರಸ್ತೆ ಕೂಡ ಇದು. ಇಷ್ಟೊಂದು ಲಾಟ್ ಗಂಟ್ಲೆ ಬಿದ್ದಿದೆ. ಹರಿಹರಕ್ಕೆ ಸಮೀಪ ಕಣ್ಣೆದುರಿಗೆ ಕಾಣುವಂಥದ್ದು. ಇದನ್ನ ವಶಪಡಿಸಿಕೊಳ್ಳೋ ಅಧಿಕಾರಿಗಳು ಹಿಂದೇಟಾಗ್ತಿದ್ದಾರೆ. ಏನಕ್ಕೆ? ಟಾಸ್ಕ್ ಫೋರ್ಸ್ ಸಮಿತಿಯಲ್ಲಿ ಎಷ್ಟು ಜನ ಇದ್ದಾರೆ? ಎಷ್ಟು ಅಧಿಕಾರಿಗಳಿದ್ದಾರೆ? ತಾಲೂಕಾ ಟಾಸ್ಕ್ ಫೋರ್ಸ್ ಇರ್ಬೋದು, ತಹಸೀಲ್ದಾರ್ ಅಂತರೂ ಫೋನೇ ಎತ್ತಲ್ಲ. ಇನ್ನು ಯಾರಿಗೆ ನಾವು ಕಾಲ್ ಮಾಡೋದು? ಆದಷ್ಟು ಬೇಗ ಈ ಅಕ್ರಮ ಮರಳನ್ನು ತಡೆಯಲು ಮನವಿ ಮಾಡ್ತಿರೋ ಸಾರ್ವಜನಿಕರು ಇನ್ನು ಈ ಅಕ್ರಮವನ್ನು ನಿಲ್ಲಿಸಿದ್ರೆ ದನ ಕರುಗಳನ್ನು ಅಲ್ಲೆಲ್ಲ ತೊಗೊಂಬಂದು ನೀರು ಕುಡಿಸೋದಿರ್ಬೋದು. ಹರಿಹರದ ಜನತೆ ಹೊಳೆಗೆ ಬರುವಾಗ ಸೀದಾ ಈ ರಸ್ತೆಯಲ್ಲೇ ಬರಬೇಕು. ಅಲ್ಲಿ ಗುಂಡಿಗಳನ್ನು ಮಾಡೋದ್ರಿಂದ ಮುಂದೆ ಅಪಾಯನೂ ಕಾಡ್ಬೋದು. ಈಗಾಗಲೇ ಗುತ್ತೂರಿನಲ್ಲಿ ಆದಂಥ ಅವಘಡಗಳನ್ನು ನೋಡಿರ್ಬೋದು. ಒಂದೇ ಸಾರಿ ಹೋದರೆ 2 ಹೆಣಗಳು ಅಂದರೆ ಸಾರ್ವಜನಿಕರ ಜೀವಕ್ಕೆ ಬೆಲೆನೇ ಇಲ್ವಾ? ಈ ಪರಿಸ್ಥಿತಿಯಲ್ಲಿರುವಾಗ ಯಾಕೆ ಅಕ್ರಮ ತಡೀತಿಲ್ಲ ಅಧಿಕಾರಿಗಳು? ದಾವಣಗೆರೆ ಜಿಲ್ಲೆ ಅಧಿಕಾರಿಗಳು ಅತಿ ಶೀಘ್ರದಲ್ಲೇ ಕಾರ್ಯಾಚರಣೆ ಮಾಡಲಿ ಅಂತ ಹೇಳಿ ಮತ್ತು LBP ನ್ಯೂಸ್ ಚಾನಲ್ಲು ಮತ್ತು ವೀರಮಾರ್ಗ ಪತ್ರಿಕೆಯಿಂದ ಒಂದು ಮನವಿ ಕೂಡ ಇರುತ್ತೆ. ಕಣ್ಣೆದುರು ಮತ್ತು ಕೈಗೆಟುಕುವ ಜಾಗದಲ್ಲಿ ಕೂಡ ನೀವು ರೇಡ್ ಮಾಡದೆ ಹೋದರೆ ಇನ್ನು ಹಳ್ಳಿಗಳಲ್ಲಿ ಯಾವ ಥರ ನೀವು ರೇಡ್ ಮಾಡ್ತೀರಾ? ಅಕ್ರಮಕ್ಕೆ ಏನು ಸೂಕ್ತ ಕ್ರಮ ತಗೊತೀರಾ? ಮತ್ತು ಅಕ್ರಮ ಮಾಡೋವಂಥವ್ರಿಗೆ ಎಡೆಮುರಿ ಕಟ್ಟೋದು ಹೇಗೆ? ಇದ್ರ ಬಗ್ಗೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಸುದ್ದಿಯನ್ನು ಕೊಡ್ತೇವೆ. ವೀಕ್ಷಕರೇ, ಮತ್ತೆ ಸಿಗೋಣ ಮುಂದಿನ ಸುದ್ದಿಯಲ್ಲಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀರಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.